ಹಾಯ್ ಫ್ರೆಂಡ್ಸ್. ಇವಾಗ ಊಟ ಎಲ್ಲ ಆಯ್ತು. ಇವಾಗ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡ್ಬೇಕಲ್ವಾ, ಅದಕ್ಕೆ ಹೂವನ ಹಾರ ಮಾಡ್ಕೊತಾ ಇದ್ದೀನಿ. ತೋರಿಸ್ತೀನಿ ನೋಡಿ. ನಮ್ಮ ಮನೇಲಿ ತುಂಬಾ ದೊಡ್ಡದೇನಿಲ್ಲ, ಫೋಟೋ ಪುಟ್ಟದಾಗೈತೆ. ಸೊ ಅದಕ್ಕೆ ಈ ತರ ಇದು ಎರಡು ಫೋಟೋ ಐತೆ. ಎರಡು ಫೋಟೋಕ್ಕೆ ಒಂದೊಂದು ಹಾರ ಮಾಡೋಣ ಅಂತ ಮಾಡ್ತಿದ್ದೀನಿ. ಮೊನ್ನೆ ದಿನ ತಗೊಂಡ್ ಬಂದಿದ್ನಲ್ಲ, ತೋರಿಸಿದ್ದೇವೆ ಹಿಂದಿನ ವಿಡಿಯೋದಲ್ಲಿ. ಹೂವು ಎಲ್ಲ ತೆಗ್ದ್ಬಿಡ್ಬೇಡಮ್ಮ, ಇರ್ಲಿ ಒಂದೊಂದನ್ನ ಇದು ಮಾಡಿ ಅದನ್ನ ಇವಾಗ ಹೂವಿನ ಹಾರ ಮಾಡಿ ಇಟ್ಕೊಳ್ತಾ ಇದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಕ್ಕೆ ಸರೋಗುತ್ತೆ. ಇನ್ ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿ ಫೋಟೋ ತೊಳೆದು ಏನ್ ಹೇಳುದು, ಎಲ್ಲಾರು ಹೇಳ್ತಾ ಇದ್ದಾರೆ ಸಂಕ್ರಾಂತಿ ಹಬ್ಬನ. ಸಂಕ್ರಾಂತಿ ಅಲ್ಲ, ಸಂಕ್ರಾಂತಿ. ಮಕರ ಸಂಕ್ರಾಂತಿನ ಸೂರ್ಯೋದಯಕ್ಕಿಂತ ಮುಂಚೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ಬೇಗ ಮಾಡ್ಬೇಕಲ್ಲ ಅಂತ ಎಲ್ಲ ಇವಾಗ್ಲೇ ರೆಡಿ ಮಾಡ್ಕೊಳ್ತಾ ಇದೀನಿ. ಇವಾಗ ಮಾಡ್ಬಿಟ್ಟು ಮಲ್ಕೋಬಿಡು. ಆಗುವುದಕ್ಕಿಂತ ಮುಂಚೆ ನಮ್ಮನ್ನ ಹೇಳುತ್ತೀವಿ ಅಮ್ಮ. ಈಗ್ಲೇ ಮಾಡ್ಬಿಟ್ಟು ಮಲ್ಕೋಬಿಡು, ಸರಿ ಹೋಗುತ್ತೆ. ಸೂರ್ಯ ಮುಳುಗಿ ನೋಡಿ ಫ್ರೆಂಡ್ಸ್, ಏನ್ ನಮ್ಮ ಮನೇಲಿರೋ ಮಕ್ಳು ಎಂತ ಮಕ್ಳು ಅಂತೀರಾ, ಮಕ್ಳಿಂದ ಹಿಡಿದು ಗಂಡನ್ ಗಂಟ ಎಲ್ಲ ಒಂದೇ ತರ ಟ್ಯಾಲೆಂಟೆಡ್ ತರ ಆಡ್ತವ್ರೆ ನೋಡಿ. ಇವಾಗ ನೈಟ್ ಯಾರಾದ್ರೂ ಸಂಕ್ರಾಂತಿ ಹಬ್ಬ ಮಾಡ್ತಾರ? 12 ಗಂಟೆಗೆ ಮಾಡು. 12 ಗಂಟೆಗೆ ಹೊಸ ವರ್ಷ ಹೊಸ ವರ್ಷ ಮಾಡ್ಬೋದು. ದೇವ್ರ ಪೂಜೆ ಮಾಡೋದಕ್ಕೆ ಬರ್ತಡೇ ಮಾಡ್ತೀರಿ. ದೇವ್ರ ಪೂಜೆ ಮಾಡೋದಕ್ಕೂ ಇದ್ ಮಾಡೋದಕ್ಕೂ ವ್ಯತ್ಯಾಸ ಇಲ್ವಾ ನಿಮ್ಗೆ? 12 ಗಂಟೆ ದೇವ್ರ ಮಾಡಿ. ಎಂತ ದೇವ್ರ? ಸೂರ್ಯ ದೇವರಿಗೂ ಬರ್ತಡೇ ಆದಂಗ ಆಗುತ್ತೆ. ದೇವರಿಗೂ ಬರ್ತಡೇ ಆದಂಗ ಆಯ್ತದೆ. ದೇವ್ರಿಗೆ ನೀನೇ ಫಸ್ಟ್ ವಿಶ್ ಆದಂಗ ಆಗುತ್ತಮ್ಮ. ನಾನೇ ಫಸ್ಟ್ ವಿಶ್ ಮಾಡೋದಂತೆ. ಅದು ಫಸ್ಟ್ ಕಸ ಹೊಡಿತಾವ್ರೆ ರಂಗೋಲಿ ಬಿಡಕ್ಕೆ. ನಮ್ಮ ಮನೆ ಹತ್ರ ರಂಗೋಲಿ ಕಲರೇ ತಂದಿಲ್ಲ ನಾನು, ಹಂಗೆ ರಂಗೋಲಿ ಬಿಡ್ತೀನಿ. ಇಲ್ಲ, ಅದು ಎಷ್ಟು ದೊಡ್ಡದಾಗಿ ಬಿಡ್ತೀಯಾ? ಬಿಡೋ ಇಷ್ಟು ಚಿಕ್ಕದಾಗಿ. ನಾನು ಅದೇ ಮಡಕೆ ಕಬ್ಬೆಲ್ಲ ಬಿಡ್ಸೋಣ ಅನ್ಕೋತಾ ಇದೀನಿ. ಮಡಕೆ ಕಬ್ಬೆಲ್ಲ ಬಿಡಿಸು. ಪಕ್ಕದ ಮನೆ ಬಂದ್ಬಿಟ್ಟು ಎಲ್ಲ ಕಬ್ಬನ್ನ ಅಷ್ಟ್ ಇದ್ ಮಾಡ್ತಿದೀನಿ ಫ್ರೆಂಡ್ಸ್. ಇವಾಗ ಇದ್ ಮಾಡ್ಬಿಟ್ಟು ಬಿಗ್ ಬಾಸ್ ನೋಡ್ಕೊಂಡು ಈ ಕೆಲಸ ಮಾಡ್ತಿದೀನಿ. ಬಿಗ್ ಬಾಸ್ ನೋಡ್ದಂಗ ಹೋಗ್ಬೇಕು, ಈ ಕೆಲಸ ಮಾಡ್ದಂಗ ಹೋಗ್ಬೇಕು. ಅದಕ್ಕೆ ಅಡ್ವರ್ಟೈಸ್ ಹಿಂಗ್ ಬತ್ತು ಏನಿಲ್ಲ. ಹಿಂಗ್ ಫ್ರೆಶ್ ಮಾಡಿ ಸರಿಯಾಗಿ ಬಿಡು, ಕಟ್ ಮೇಲೆ ಬಿಡ್ಮಮ್ಮ. ಹಾಯ್ ಫ್ರೆಂಡ್ಸ್, ಇವಾಗ ಸಾಮಂತಿಗೆ ಎಲ್ಲ ಹೂವಿನ ಹಾರ ಮಾಡಿ ಇಟ್ಟಿದ್ದೀನಿ. ಇವಾಗ ಈ ತರ ಬಂಡಲ್ ಕಟ್ಸ್ತಾ ಇದೀನಿ. ಅಂದ್ರೆ ಅಷ್ಟು ಚೆನ್ನಾಗಿರೋ ಸಿಕ್ಕಿಲ್ಲ. ಇದ್ರಲ್ಲೇ ಯಾವ್ದು ಚೆನ್ನಾಗೈತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀನಿ. ಮೇನ್ ಆಗಿ ಸಂಕ್ರಾಂತಿ ಹಬ್ಬಕ್ಕೆ ಇದೇ ಇಂಪಾರ್ಟೆಂಟ್. ಹಳ್ಳಿನಲ್ಲಿ ಏನು ಹೂವು ಹಾಕಿಲ್ಲ ಅಂದ್ರೂ ದೇವ್ರಿಗೆ ಮತ್ತೆ ವರಂಡದಲ್ಲಿ ಸಗಣಿ ಉಂಡೆ ಮಾಡ್ಬಿಟ್ಟು ಇದನ್ನ ಇಡ್ತಾರೆ. ಇದು ತುಳಸಿ ತರನೇ ಬರುತ್ತೆ. ಇದನ್ನ ಏನೋ ನಾಯಿ ತುಳಸಿ ಅಂತಾರೆ, ಬಟ್ ಈ ಹಬ್ಬಕ್ಕೆ ಇದೇ ಇಂಪಾರ್ಟೆಂಟ್. ಇದು ಮತ್ತೆ ಇದು ಗೊತ್ತಲ್ಲ, ಹಳ್ಳಿ ಕಡೆ ಗೊತ್ತಿರುತ್ತೆ, ಅಣ್ಣೆ ಹೂವು ಅಂತ ಬರುತ್ತೆ, ಅದ್ರ ಹೂವು. ಆಮೇಲೆ ಇದ್ರ ಹೆಸರು ಗೊತ್ತಿಲ್ಲ. ಇದು ಒಂದು ಬಂದು ತುಂಬೆ ಹೂವು. ಇದು ಶಿವನ್ಗೆ ತುಂಬಾ ಪ್ರಿಯವಾಗಿದ್ದು ಶಿವನ್ಗೆ ಇದು ತುಂಬೆ ಹೂವು. ಮತ್ತೆ ಇದ್ರ ಹೆಸರು ನಾನು ಕರೆಕ್ಟಾಗಿ ನೆನಪಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈ 4 ಹೂವು ನನಗೆ ಇಲ್ಲೇ ಸಿಕ್ತು. ಅದನ್ನ ಚೆನ್ನಾಗಿರೋದು ಆಯಿಸ್ತಾ ಇದ್ದೀನಿ. ಹೂವದ ಜೊತೆಗೆ ದೇವ್ರಿಗೆ ತಲೆ ಮೇಲೆ ಇದ್ರ ಹತ್ರ ಫೋಟೋ ಮೇಲೆಗಡೆ ಮುಡ್ಸೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ದೇವ್ರ ತಲೆ ಮೇಲೆ ಇಡು, ನಿನ್ ತಲೆ ಮೇಲೆ ಇಟ್ಕೊಬೇಡ. ದೇವ್ರ ತಲೆ ಮೇಲೆ ಇಡೋಣ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ವರ್ಷದ ಮೊದಲನೇ ಹಬ್ಬದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇದು ಬಂದು ನಾನು ಹಬ್ಬಕ್ಕೆ ತಯಾರಿ ಮಾಡ್ತಿರೋಂಥ ವಿಡಿಯೋ. ಸೊ ಬೆಳಿಗ್ಗೆನೇ ಎದ್ದು ಸ್ನಾನ ಎಲ್ಲ ಆಯಿತು. ಇವಾಗ ಫಸ್ಟಿಗೆ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಟೈಮ್ ಆಗಿಬಿಡುತ್ತೆ ಅಂತ. ಹಾಗೆ ಇಲ್ಲೊಂದು ಕಡೆ ನಾನು ಪೊಂಗಲ್ಗೆ ಅಕ್ಕಿ ಮತ್ತು ಬೇಳೆ ಎಲ್ಲ ಬೇಯಿಸ್ಕೋಬೇಕಾಗಿತ್ತು. ಫಸ್ಟಿಗೆ ಗೆಣಸು ಮತ್ತು ಕಡಲೆಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸ್ಬಿಟ್ಟು ಆಮೇಲೆ ಪೊಂಗಲ್ ಮಾಡ್ಕೊಳ್ಳೋಣ ಅಂತ. ಸೊ ಇನ್ನೊಂದು ಕಡೆ ಬಂದು ಅವರೆಕಾಯಿನ ಬೇಯಿಸ್ತಾ ಇದ್ದೀನಿ. ಅಂದರೆ ಅವರೆಕಾಯಿ ಇದ್ರ ಜೊತೆ ಹಾಕಿದರೆ ಚೆನ್ನಾಗಿರಲ್ಲ ಅಂಥೇಳಿ ಅದನ್ನು ಸಪ್ರೇಟಾಗಿ ಒಂದು ಬಟ್ಲಲ್ಲಿ ಬೇಯಿಸ್ತಾ ಇದ್ದೀನಿ. ಫಸ್ಟು ಪೂಜೆ ಸಾಮಾನು, ಪೂಜೆ ಫೋಟೋ ಎಲ್ಲ ಜೊತೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಮಯ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಆ ಕಡೆ ಈ ಕಡೆ 2 ಕಡೆ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇಲ್ಲಿ ಗೆಣಸು ಮತ್ತು ಕಡಲೆಕಾಯಿ ಕುಕ್ಕರಿಗೆ ಹಾಕಿದ್ದೆ, ಅದು ಕೂಡ ರೆಡಿ ಆಗ್ತಾಯಿದೆ. ಸ್ವಲ್ಪ ಗಂಟ್ಲು ಕಟ್ಕೊಬಿಟ್ಟಿದೆ ಫ್ರೆಂಡ್ಸ್, ಬೈಕೊಬೇಡಿ. ನೋಡಿ, ಅವರೆಕಾಯಿ ಕೂಡ ರೆಡಿ ಆಯಿತು.
ಇವಾಗ ನಾನಿಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿನ ಎರಡನ್ನೂ ಬ್ಯಾಲೆನ್ಸಾಗಿ ಹಾಫ್ ಕಪ್ಪನ್ನ ತಗೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬೇರೆದಿದೆ, ಆ ತುಪ್ಪ ಮನೆಗೆ ಯೂಸ್ ಮಾಡಿದ್ದೀನಿ. ಇದು ದೇವ್ರಿಗೆ ಪ್ರಸಾದಕ್ಕೆ ಇಡಬೇಕಂತೇಳಿ ಬೇರೆ ತುಪ್ಪನ ಹಾಕ್ಕೊಂಡು ಯೂಸ್ ಮಾಡಿ ಮುಚ್ಚಿ ಒಂದು 4ರಿಂದ 5 ವಿಸಿಲ್ ಬರ್ಸ್ಕೊಳ್ತೀನಿ, ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಸೊ ಅಷ್ಟರಲ್ಲಿ ಹಾಗೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಮಾಮ ಎದ್ದು ಹೊರಗಡೆ ಎಲ್ಲ ಮನೆ ಒರೆಸ್ಕೊಡ್ತಾಯಿದ್ರು. ಏನಪ್ಪ ಹಬ್ಬದ ದಿನ ಗಂಡನ ಕೈಲಿ ಕೆಲಸ ಮಾಡಿಸ್ತಿದ್ದಾರೆ ಅಂತ ಯಾರೂ ಬೈಕೋಬೇಡಿ. ನಮ್ಮ ಮನೆಯಲ್ಲಿ ಯಾವತ್ತೂ ನಮ್ಮ ಯಜಮಾನ್ರು ನಾನು ಆ ಕೆಲಸ ಮಾಡಲ್ಲ, ಈ ಕೆಲಸ ಮಾಡಲ್ಲ, ಅದು ನಿನ್ನ ಕೆಲಸ, ನಾನು ಯಾಕೆ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಯಾವತ್ತೂ ಬರೋದಿಲ್ಲ, ಅವ್ರು ಯಾವತ್ತೂ ಅನ್ನೋದಿಲ್ಲ. ಸೊ ನಾನು ಒಂದೊಂದು ಕೆಲಸ ಮಾಡ್ತಾಯಿದ್ದೀನಿ ಅಂದಮೇಲೆ ನನಗೆ ಸಮಯ ಇಲ್ಲ, ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಸ್ವಲ್ಪ ಮನೆಯೆಲ್ಲ ಒರೆಸ್ಕೊಟ್ಟು ವರಾಂಡ ಕ್ಲೀನ್ ಮಾಡ್ತಾಯಿದ್ರು. ನನಗೆ ಗೊತ್ತಲ್ಲ, ಒಳಗಡೆ ಪೂಜೆಗೆ ಅಂತ ತಯಾರಿ ಮಾಡ್ಕೊಳ್ತಾ ಇದ್ದೆ. ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ನನಗೆ ಈ ಥರ ಗಂಡ ಸಿಕ್ಕಿರೋದು ನನ್ನ ಅದೃಷ್ಟ ಅಂದ್ಕೊಳ್ತೀನಿ. ಕೆಲವೊಬ್ಬರಲ್ಲಿ ಎಷ್ಟೇ ಹೆಣ್ಮಕ್ಳು ಕೆಲಸ ಮಾಡ್ತಾಯಿದ್ರು ಕೂಡ ಅವರೇ ಮಾಡಲಿ, ಅವರೇ ಬ್ಯಾಲೆನ್ಸ್ ಮಾಡಲಿ ಅನ್ನೋ ಅಹಂ ಜಾಸ್ತಿ ಇರುತ್ತೆ. ಬಟ್ ನನ್ನ ಗಂಡನಲ್ಲಿ ಹಾಗಿಲ್ಲ ಅಂತ ಹೇಳಿದ್ರೆ ಎಲ್ಲರಲ್ಲೂ ಇಲ್ಲ, ಯಾರೋ ಒಂದು 100ರಲ್ಲಿ 20% ಜನ ನಾನು ಮನೆ ಕೆಲಸ ಮಾಡಬೇಕಾ, ಗಂಡಸು ನಾನು ಯಾಕೆ ಮಾಡಬೇಕು, ಹಾಗೆ ಹೀಗೆ ಅಂತೇಳಿ ಅಹಂನ ತೋರಿಸ್ತಾರೆ. ಬಟ್ ನನ್ನ ಮನೆ ದೇವರಲ್ಲಿ ಆ ಥರ ಯಾವುದೂ ಇಲ್ಲ. ನಾನು ಪಾತ್ರೆ ತೊಳಿತಾ ಇದ್ದರೆ ಅವರು ಮನೆ ಕಸ ಗುಡಿಸ್ಕೊಡ್ತಾರೆ, ನಾನು ಮನೆ ಒರೆಸ್ತಾ ಇದ್ದರೆ ಅವರು ಬಟ್ಟೆ ಮಡ್ಚಿಕ್ತಾರೆ. ಆ ಥರ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಜೀವನನ ನಡೆಸ್ತಾ ಇದ್ದೀವಿ. ಸೊ ಅಲ್ಲಿಂದ ಬರ್ತಾ ಹಾಗೆ ಇಲ್ಲಿ ಬಂದೆ. ಬೇಳೆ ಮತ್ತು ಹೆಸರುಬೇಳೆ ಎಲ್ಲ ಬೆಂದಿತ್ತು. ಸೊ ಹಂಗಾಗಿ ಇವಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಕರಗಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿ ಫಸ್ಟಿಗೆ ಈ ಪೊಂಗಲ್ನ ರೆಡಿ ಮಾಡಿಬಿಡೋಣ ಅಂತ. ಯಾಕಂದರೆ ದೇವರಿಗೆ ಪ್ರಸಾದಕ್ಕೆ ಕೂಡ ನೈವೇದ್ಯಕ್ಕೆ ಇಡಬೇಕಲ್ವ. ಸೊ ಹಂಗಾಗಿ ತುಂಬ ಬ್ಯಾಲೆನ್ಸಾಗಿ ಅದು ಇದು ಎರಡೂ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ, ನಾನು ನೀರು ಕರೆಕ್ಟಾಗಿ ಹಾಕಿದ್ದೆ, ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ನೋಡಿಕೊಂಡು ಸ್ವಲ್ಪ ಹಾಲು ಮತ್ತು ಬೆಲ್ಲನ ಕರಗಿಸಿಟ್ಟಿದ್ನಲ್ವ ಆ ನೀರು ಎಲ್ಲದನ್ನು ಸ್ವಲ್ಪ ಅದರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ನಾನು ಅದನ್ನು ಹೇಗೆ ಮಾಡ್ತಿದ್ದೀನಿ ಅಂತ ನೋಡೋಣ. ಸೊ ಹಂಗೇನೆ ಇವಾಗ ಇದಾಯಿತು. ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಅಂದರೆ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ. ಮಾಮೂಲಿ ಸ್ವೀಟ್ಗೆ ನಾವು ಯಾವ ಥರ ಒಗ್ಗರಣೆ ಮಾಡ್ತೀವಿ ಗೊತ್ತಲ್ವ, ತುಪ್ಪ ಮತ್ತು ದ್ರಾಕ್ಷಿ, ಗೋಡಂಬಿ ಅದನ್ನು ಕೂಡ ಇದು ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಚಿಕ್ಕದೊಂದು ಬಟ್ಲನ್ನ ತಗೊಂಡಿದ್ದೀನಿ. ಅದನ್ನು ಕೆಲವೊಂದು ಥರ ಹೇಳ್ತಾರೆ, ನಾನು ಅದನ್ನು ಸಡನ್ನಾಗಿ ಏನು ಹೇಳಬೇಕಂತ ಗೊತ್ತಾಗಿಲ್ಲ. ಸೊ ಅದಕ್ಕೆ ಬಟ್ಲು ಅಂತ ಹೇಳ್ತಾ ಇದ್ದೀನಿ. ಒಗ್ಗರಣೆ ಮಾಡೋದದು. ಹಾಗೆ ಅದರಲ್ಲಿ ಸ್ವಲ್ಪ ತುಪ್ಪ ಖಾಲಿಯಾಗಿತ್ತು. ಸೊ ನಾನು ಈ ತುಪ್ಪನ ಯಾವತ್ತೂ ಯೂಸ್ ಮಾಡಿದ್ದಿಲ್ಲ, ಹಂಗೆ ರೆಡಿ ಮಾಡಿಟ್ಟಿದ್ದೆ. ಸೊ ಆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಪೊಂಗಲ್ಲು ಮತ್ತು ಪಾಯಸದಲ್ಲೆಲ್ಲ ದ್ರಾಕ್ಷಿ, ಗೋಡಂಬಿ, ತುಪ್ಪ ಜಾಸ್ತಿ ಇದ್ದರೆ ನನಗೆ ತುಂಬ ಇಷ್ಟ ತಿನ್ನೋಕ್ಕೆ. ಅದಕ್ಕೋಸ್ಕರ ಅಂತ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಯಾವುದ್ರಲ್ಲೂ ಜಾಸ್ತಿ ತುಪ್ಪ ಯೂಸ್ ಮಾಡಲ್ಲ, ಇಂಥ ಸ್ವೀಟ್ಸ್ಗಾದರೆ ತುಪ್ಪ ಯೂಸ್ ಮಾಡ್ತೀನಿ. ಸೊ ಅದನ್ನು ಇದು ಮಾಡಿಬಿಟ್ಟು ಇಲ್ಲಿ ಒಂದು ಕಡೆ ದ್ರಾಕ್ಷಿ, ಗೋಡಂಬಿ ಎಲ್ಲ ಡಬ್ಬದಲ್ಲಿ ಹಾಕಿಟ್ಟಿದ್ದೆ. ಅದನ್ನು ಕೂಡ ಸ್ವಲ್ಪ ಅಂದರೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಗುಡ್ ಲೈಫ್ನ ಹಾಲನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು ಟೀ ಕಾಫಿ ಕುಡಿಬಾರ್ದು ಅಂತ ಮನೆಯಲ್ಲಿ ರೂಲ್ಸ್ ಆಗಿದೆ. ಮನೇಲಿ ಅನ್ನೋದಕ್ಕಿಂತ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ಡಾಕ್ಟ್ರು ಕೂಡ ನಾನು ಹಾಲು ಐಟಮು, ಸ್ವೀಟ್ ಐಟಮು ಏನು ಮತ್ತು ಹೊರಗಡೆ ಜಂಕ್ ಫುಡ್ಸ್ ಏನು ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಆದರೂ ನನಗೆ ಕಾಫಿ ಟೀದು ತುಂಬ ಹ್ಯಾಬಿಟ್ ಆಗಿಬಿಟ್ಟಿದೆ. ಒಂದೊಂದು ಟೈಮ್ ನಾನು ಬ್ಲಾಕ್ ಟೀನ ಕುಡಿತೀನಿ ಬೆಳಗ್ಗೆ ಟೈಮ್ ಅಥವಾ ಸಂಜೆ ಟೈಮಲ್ಲಿ ಬ್ಲಾಕ್ ಕಾಫಿ. ಅತಿಯಾಗಿ ಬ್ಲಾಕ್ ಕಾಫಿನೂ ಕುಡಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗುಡ್ ಲೈಫ್ ಹಾಲನ್ನ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ಯಾವಾಗಾದರೂ ವಾರದಲ್ಲಿ 1 ಟೈಮ್ 2 ಟೈಮ್ ಸ್ವಲ್ಪ ಹಾಲನ್ನು ಹಾಕಿ ಯೂಸ್ ಮಾಡ್ಕೊಳ್ತೀನಿ. ಅದು ಯಾವುದೇ ಕಾರಣಕ್ಕೂ ಕೆಟ್ಟೋಗಲ್ಲ. ಸೊ ಹಂಗಾಗಿ ಆ ಹಾಲನ್ನ ಯೂಸ್ ಮಾಡ್ಕೊಳ್ತೀನಿ. ಸೊ ಏನು ನೋಡಿ, ಇವಾಗ ಗೋಡಂಬಿನಲ್ಲಿ ಸ್ವಲ್ಪ ಎಣ್ಣೆಲಿ ಹುರಿದ್ಬಿಟ್ಟು ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ಚಿಕ್ಕದಿತ್ತಲ್ವ, ಗೋಡಂಬಿನ ಹುರಿದ್ಬಿಟ್ಟು ಮತ್ತು ಗೋಡಂಬಿ ದ್ರಾಕ್ಷಿ ಎರಡು ಜೊತೆಲಿ ಹಾಕ್ಕೊಬಿಟ್ರೆ ದ್ರಾಕ್ಷಿ ತುಪ್ಪದಲ್ಲಿ ಹಾಕಿದರೆ ಫುಲ್ಲಾಗೆ ದಪ್ಪ ಆಗಿಬಿಡುತ್ತಲ್ಲ, ಆವಾಗ ಇದು ಒಗ್ಗರಣೆ ಮಾಡಲಿಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ಸಪ್ರೇಟಾಗಿ ಗೋಡಂಬಿ ಫಸ್ಟು ತುಪ್ಪದಲ್ಲಿ ಹುರಿದು ಅದ್ರಲ್ಲಿ ಹಾಕಿಬಿಟ್ಟು ಆಮೇಲೆ ನೋಡಿ ಇವಾಗ ದ್ರಾಕ್ಷಿನ ಹುರ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಈ ದ್ರಾಕ್ಷಿ ಹುರಿತಾ ಇರ್ತೀನಲ್ವ, ಹಂಗೆ ಫುಲ್ಲಾಗೆ ದೊಡ್ಡದಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅಂತ ಈ ಥರ ನಿಧಾನಕ್ಕೆ ಅದೆಲ್ಲ ಹುರಿದ್ಬಿಟ್ಟು ನಾನು ಇವಾಗ ಅದೆಲ್ಲ ದಪ್ಪ ಆಗ್ತಾಯಿದೆ, ಇದರಲ್ಲಿ ಹಾಕ್ಕೊಳ್ತೀನಿ. ಇವಾಗ ಇಲ್ಲೊಂದು ಕಡೆ ಪೊಂಗಲ್ ರೆಡಿ ಆಯಿತು. ನಾನು ಕೊಬ್ಬರಿ ಏನೂ ಹಾಕಿಲ್ಲ ಇದಕ್ಕೆ, ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ನಾನಿವಾಗ ಹಾಕಿಲ್ಲ. ಇಷ್ಟೇ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡಿದ್ದೀನಲ್ವ, ಸೊ ಹಂಗಾಗಿ
ಹಾಯ್ ಫ್ರೆಂಡ್ಸ್, ಒಳಗಡೆ ಎಲ್ಲದೂ ರೆಡಿ ಮಾಡಾಯಿತು. ಇವಾಗ ಹೊರಗಡೆ ಸ್ವಲ್ಪ ರಂಗೋಲಿ ಬಿಡಿಸ್ಕೊಳ್ತಾ ಇದ್ದೀನಿ. ಒಂದು ವಿಷಯ ಏನಪ್ಪ ಅಂದರೆ, ಹೋದ ವರ್ಷ ನಮ್ಮ ಅಜ್ಜಿ ತೀರ್ಕೊಂಡು ಅಂದರೆ 2 ದಿನ ಏನೋ ಆಗಿತ್ತು. ಹಂಗಾಗಿ ನನಗೆ ಹಬ್ಬ ಮಾಡಲಿಕ್ಕೆ ಮನಸ್ಸಿರಲಿಲ್ಲ. ಆದರೆ ಅತ್ತೆ ಮನೆಯಲ್ಲೇ ಇದ್ದೆ. ನನಗೆ ಅಜ್ಜಿ ಚಿಕ್ಕದ್ರಿಂದ ಎತ್ತು ಆಡಿಸಿ ಬೆಳೆಸ್ತವ್ರಲ್ವ, ಅವ್ರು ತೀರೋದ್ರಿಂದಾಗಿ ನನಗೆ ಅತ್ತೆ ಮನೆಯಲ್ಲೂ ಯಾವುದೇ ಕಾರಣಕ್ಕೂ ಹಬ್ಬ ಮಾಡಬೇಕನ್ನೋದು ಇರಲಿಲ್ಲ. ನಾನು ಹಂಗಾಗಿ ಹಬ್ಬ ಮಾಡಿಲ್ಲ. ಹೋದ ವರ್ಷ ನಾನು ಈ ಸಂಕ್ರಾಂತಿ ಹಬ್ಬನ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ. ಹಾಗೆ ನನಗೆ ವರ್ಷ ಪೂರ್ತಿ ನಾನು ಯಾವ ಹಬ್ಬನೂ ಕಂಪ್ಲೀಟಾಗಿ ಮಾಡೇ ಇಲ್ಲ. ನನಗೆ ಅಷ್ಟು ಇಷ್ಟನೂ ಇರಲಿಲ್ಲ. ಸೊ ಹಂಗಾಗಿ ಹೋದ ವರ್ಷ ಯಾವ ಹಬ್ಬನೂ ಮಾಡಿಲ್ಲ. ಈ ವರ್ಷ ಎಲ್ಲ ಹಬ್ಬನ ಮಾಡೋಣ ಅಂತೇಳಿ ಬೆಳಿಗ್ಗೆನೇ ಎದ್ದು ಎಲ್ಲದನ್ನು ತಯಾರಿ ಮಾಡಿಕೊಂಡು ಹಬ್ಬದ ಸಂಭ್ರಮದಲ್ಲಿದ್ದೇನೆ. ಹಾಗೆ ನಾನು ರಂಗೋಲಿ ಯಾವತ್ತೂ ವರಾಂಡದಲ್ಲಿ ಜಾಸ್ತಿ ಬಿಡಲ್ಲ, ಹೊಸ್ಲು ಮೇಲೆ ಬಿಡ್ತೀನಿ, ಚಿಕ್ಕದಾಗಿ ಬಿಟ್ಕೊಳ್ತಾ ಇದ್ದೆ. ಇವತ್ತು ಹಬ್ಬ ಅನ್ನೋ ಕಾರಣಕ್ಕೋಸ್ಕರ ಈ ರಂಗೋಲಿನ ಬಿಡ್ತಾಯಿದ್ದೀನಿ. ನನಗೆ ಇದೊಂದು ರಂಗೋಲಿ ಬಿಟ್ಟರೆ, ಒಂದು 2-3 ರಂಗೋಲಿ ಬಿಟ್ಟರೆ ಇನ್ನು ಯಾವ ರಂಗೋಲಿನೂ ಬರೋಲ್ಲ. ಸೊ ಹಂಗಾಗಿ ಪ್ರತಿ ಸಲ ಇದೊಂದು ರಂಗೋಲಿ ಬಿಡಿಸ್ತಾ ಇರ್ತೀನಿ. ನಾನು ರಂಗೋಲಿ ಬಿಡಿಸ್ತಾಯಿದ್ದೆ. ಹಾಗೆ ನಮ್ಮ ಯಜಮಾನ್ರು ಪುಟ್ಟದಾಗ ಒಂದು ವೀಡಿಯೋನ ಮಾಡಿಕೊಟ್ರು ವರಾಂಡದಲ್ಲಿ. ಅಂದರೆ ನಾನು ಕುತ್ಕೊಂಡು ಬಿಡ್ಲಿಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಚಪ್ಪಲಿ ಕಟ್ಟಿ ಹಾಕ್ಕೊಂಡು ಆರಾಮಾಗಿ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಫೈನಲಾಗಿ ಎಲ್ಲ ತಯಾರಿ ಆಯಿತು. ನಾನು ಮೊದಲಿಗೆ ದೀಪ ಎಲ್ಲ ಅಂಟಿಸಿ ಪೂಜೆ ಮಾಡಿ ಪ್ರಸಾದ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಹೊರಗಡೆ ಬಂದೆ. ಸೊ ನೆಕ್ಸ್ಟ್ ನಾನು ಆದಮೇಲೆ ನಮ್ಮ ಯಜಮಾನ್ರು ಕೂಡ ಪೂಜೆ ಮಾಡ್ತಾಯಿದ್ರು. ಅವ್ರು ಪೂಜೆ ಮಾಡಲಿ ಅಂತೇಳಿ ನಾನು ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಸೊ ಅದಾಗ್ತದಂಗೆ ನೋಡಿ, ಇವತ್ತಿನ ನನ್ನ ಮನೆಯ ಔಟ್ಫಿಟ್ ಹೀಗಿದೆ. ಏನೋ ಡ್ರೆಸ್ಸೆಲ್ಲ ಹಾಕ್ಕೊಂಡವ್ರು ಔಟ್ಫಿಟ್ ಅಂತಾರೆ, ಮನೆ ಅಲಂಕಾರನ ಏನಂತಾರೆ ಅಂತ ಗೊತ್ತಿಲ್ಲ, ಅದಕ್ಕೆ ಔಟ್ಫಿಟ್ ಅಂತ ಹೆಸರಿಟ್ಟೆ. ಹೇಗಿದೆ ಫ್ರೆಂಡ್ಸ್? ಇಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಅದೇ ನಿನ್ನೆ ಹೇಳಿದ್ನಲ್ಲ, ಅದು ಹಾರ ಮಾಡ್ತಿದ್ನಲ್ಲ, ಅದನ್ನು ಫೋಟೋಗೆ ಹಾಕಿದ್ದೀನಿ ನೋಡಿ. ಈ ಥರ ಹಾರನ ಮಾಡಿ ಹಾಕಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ತಿಳಿಸಿ ನೋಡಿ. ಇಷ್ಟೇ ಹಾರ ಮಾಡಿದ್ದೆ ನೆನ್ನೆ ನೈಟು. ಸೊ ಪೂಜೆ ಎಲ್ಲ ಆಯಿತು, ಬನ್ನಿ ತಿಂಡಿ ಮಾಡೋಣ. ಇವಾಗ ನಾನಿಲ್ಲಿ ಆಲ್ರೆಡಿ ಪೊಂಗಲ್ ಮಾಡಿದ್ದೀನಿ ನೈವೇದ್ಯಕ್ಕೆ. ಅದಕ್ಕೆ ಸ್ವಲ್ಪ ಪಲಾವ್ ಮಾಡ್ಕೊಳ್ಳೋಣ ಅಂತ ಮಾಡ್ತೀನಿ. ಯಾಕಂದರೆ ಮಗು ಜಾಸ್ತಿ ಸ್ವೀಟ್ ತಿನ್ನಲ್ಲ ನನ್ನ ಮಗಳು. ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ನಾವು ಫುಲ್ಲಾಗಿ ಸ್ವೀಟ್ ತಿನ್ನೋಕ್ಕಾಗಲ್ವಲ್ಲ, ಹಾಗಾಗಿ ಸ್ವಲ್ಪ ಪಲಾವನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪಲಾವ್ಗೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿನ ರುಬ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಬೇಕಾದರೆ ಪಲಾವ್ ಎಲೆ, ಪಲಾವ್ ಮಸಾಲೆ ಎಲ್ಲ ಹಾಕ್ಕೋಬೋದು. ನಾನು ಏನನ್ನೂ ಹಾಕಿಲ್ಲ. ನಾನು ಮತ್ತೆ ಇವಾಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು, ಟೈಮ್ ಆಗುತ್ತೆ ಅಂತ ಸಿಂಪಲ್ಲಾಗಿ ಮಾಡ್ತಿದ್ದೀನಿ. ಆದರೆ ಒಂಥರ ಟೇಸ್ಟಾಗಿ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಎಲ್ಲ ಮಸಾಲನೂ ರುಬ್ಕೊಂಡಿದ್ದೆ, ಅದನ್ನು ಎಣ್ಣೆಲ್ಲ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿ. ಮನೆಯಲ್ಲೇ ಮಾಡಿಟ್ಕೊಂಡಿದ್ದು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಹೊತ್ತು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಂಡು, ಆಮೇಲೆ ನಾನು ಒಂದೇ ಒಂದು ಸಣ್ಣ ಟೊಮೊಟೊ ಕಟ್ ಮಾಡಿಟ್ಟಿದ್ದೆ, ಅದು ಕೂಡ ಇದ್ರಲ್ಲಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹುರ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಸಮಯನ ಕೊಡ್ತಾಯಿಲ್ಲ, ಹಾಗಾಗಿ ಫಾಸ್ಟಾಗಿ ಇಂಥ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಹಾಗೆ ನಾನು ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸು, ಬಟಾಣಿ, ಅಲ್ಲಿಂದ ಬಂದು ಸ್ವಲ್ಪ ಹೂಕೋಸಿತ್ತು, ಅದನ್ನು ಕೂಡ ಕಟ್ ಮಾಡಿಟ್ಟಿದ್ದೆ. ಸೊ ಇವಾಗ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗೆ ಬಾಡಿಸ್ಕೊಳ್ತೀನಿ ಎಣ್ಣೆಯಲ್ಲಿ. ಬಟಾಣಿ ನಾನೇ ಹಸಿ ಬಟಾಣಿ ತೊಗೊಂಡು ಬಂದು ಎಡ್ದು ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ, ಬೇಕಂದಾಗ ಯೂಸ್ ಮಾಡ್ಕೋಬೋದು ಅಂತ. ಅದು ಆನ್ಲೈನಲ್ಲೂ ಸಿಗುತ್ತೆ, ಅದಕ್ಕಿಂತ ನಾವೇ ತೊಗೊಂಡು ಬಂದು ಅದನ್ನು ಸೇವ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಅದಕ್ಕೆ ಆನ್ಲೈನಲ್ಲಿ ಕಮ್ಮಿಯಾಗಿ ಸಿಗ್ತಾಯಿತ್ತು ಅಂಥೇಳಿ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಜಿಯೋ ಮಾರ್ಟ್ ಅದರಲ್ಲಿ ಕಮ್ಮಿಗೆ ಸಿಕ್ಕಿತ್ತು. ನಾನು ತೊಗೊಂಡು ಬಂದಾಗಲೇ ಒಂದು 15-20 ದಿನ ಆಯಿತು. ಹಾಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸಲ ಫೈನಲಾಗಿ ಅಕ್ಕಿ ನೀರೆಲ್ಲ ಹಾಕಿದ್ಮೇಲೆ ಟೇಸ್ಟ್ ನೋಡಿಕೊಂಡು ಮತ್ತೆ ಉಪ್ಪು ಖಾರ ನಮಗೇನು ಬೇಕೋ ಅದನ್ನು ಆ್ಯಡ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿದರೆ ಒಳ್ಳೆ ರುಚಿಕರವಾದ ಪಲಾವ್ ರೆಡಿ ಆಗುತ್ತೆ. ಸೊ ಇವಾಗ ಇದಾಯಿತು. ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಚಕ್ಕೆ, ಲವಂಗ, ಏಲಕ್ಕಿಕಾಯಿ ಎಲ್ಲ ಹಾಕಿದ್ದೀನಿ, ಆದರೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ, ಅದೊಂದು ಟೇಸ್ಟಿಗೋಸ್ಕರ ಅಂತ.
ಇವಾಗ ಅದನ್ನು ಸೂಪರಾಗಿ ಒಂದು ಮಿಕ್ಸ್ ಕೊಡೋಣ. ಸೊ ಇದು ಬೇಯ್ತಾ ಇರಲಿ. ಇನ್ನೊಂದು ಕಡೆ ಸ್ವಲ್ಪ ಅಕ್ಕಿನ ತೊಳೆದು ನೆನೆಯೋಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಬಾಡೋ ಅಷ್ಟರಲ್ಲಿ ಅಕ್ಕಿ ನೀರು ಸೋಸ್ಕೊಂಡು ತಗೊಂಡು ಬರ್ತೇನೆ. ನೋಡಿ, ನಾನು ಮನೆಯಲ್ಲಿ ಯೂಸ್ ಮಾಡೋ ಅಕ್ಕಿ ಬಂದು ನಾವು ಊರಲ್ಲಿ ಹೊಲದಲ್ಲಿ ಗದ್ದೆಯಲ್ಲಿ ಬೆಳೆದಿರೋಂಥ ಅಕ್ಕಿ. ನಾನು ಪಲಾವ್ಗೆ ಬಿರಿಯಾನಿಗೆಲ್ಲ ಸಪ್ರೇಟಾಗಿ ಡಿಮಾರ್ಟಿಂದ ಅಕ್ಕಿ ತಂದಿಟ್ಟಿದ್ದೆ. ತುಂಬ ಸಣ್ಣ ಅಕ್ಕಿ ಥರ ಅದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಒಂಥರ ವೈಟ್ ಕಾಣಿಸ್ತಾ ಇದೆ. ತುಂಬ ರುಚಿಯಾಗಿ ಬರುತ್ತೆ ಇದರಲ್ಲಿ ರೈಸು. ಆದರೆ ಮನೆ ಮಿಲ್ ಮಾಡಿಸಿದ ಅಕ್ಕಿಲಿ ಚೆನ್ನಾಗಿರುತ್ತೆ. ಬಟ್ ನನಗೇನೋ ಒಂದೊಂದು ಟೈಮ್ ಈ ಥರ ಸ್ಪೆಷಲಾಗಿ ಏನಾದರೂ ಮಾಡಿದಾಗ ಸ್ವಲ್ಪ ಅತಿಯಾಗಿ ಟೇಸ್ಟ್ ಬೇಕು, ಚೆನ್ನಾಗಿರಬೇಕು, ಒಂಥರ ಅದು ಸ್ಪೆಷಲ್ ಕಾಣಬೇಕು ಅನ್ನೋದು ಇಷ್ಟ. ಸೊ ಹಂಗಾಗಿ ನಾನು ಗಿರಿಯಾನಿಗೆಲ್ಲ ಒಂದೆರಡು kg 3 kg ತಂದು ಇಟ್ಟಿರ್ತೀನಿ. ಯಾವಾಗಾದರೂ ಇಷ್ಟ ಆದಾಗ ಈ ಥರ ಸ್ಪೆಷಲ್ ರೈಸಲ್ಲಿ ಅಕ್ಕಿನಲ್ಲಿ ಅನ್ನ ಮಾಡ್ತೀನಿ. ಸೊ ಇವಾಗ ನಾನು ಅದರಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೆ. ಆಲ್ರೆಡಿ ಅಕ್ಕಿ ಕೂಡ ಒಂದು 1/4 ಅವರ್ ನೆನೆಸಿಟ್ಟಿದೆ. ಸೊ 3 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಟೇಸ್ಟ್ ಮಾಡ್ಕೋಬೇಕು. ಸಡನ್ನಾಗಿ ಟೇಸ್ಟ್ ಗೊತ್ತಾಗಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಟೇಸ್ಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.